ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಳೆಯಾಗೋ ಊರುಗಳು ಯಾವುವು? ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಯ ಯಾವ್ಯಾವ ಊರುಗಳು ಬರುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಶಿವಮೊಗ್ಗ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ. ವರ್ಷಕ್ಕೆ 7,565 ಮಿಲಿಮೀಟರ್ ಮಳೆಯಾಗುತ್ತೆ. ಇದ್ಬಿಟ್ರೆ ಹೊಸನಗರ ತಾಲೂಕಿನ ನಗರದಲ್ಲಿ 5,205 ಮಿಲಿಮೀಟರ್ ಮತ್ತು ಸಾಗರ ತಾಲೂಕಿನ ಕರೌರಿನಲ್ಲಿ 4,154 ಮಿಲಿಮೀಟರ್ ಮಳೆಯಾಗುತ್ತೆ. ಇವಿಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋ ಟಾಪ್ 3 ಸ್ಥಳಗಳು. ಉಡುಪಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಹೆಬ್ರಿ ತಾಲೂಕಿನ ಅಜೆಕಾರಿನಲ್ಲಿ ವಾರ್ಷಿಕ 5,802 ಮಿಲಿಮೀಟರ್. ಇದ್ಬಿಟ್ರೆ ಕುಂದಾಪುರದಲ್ಲಿ 5,073 ಮಿಲಿಮೀಟರ್ ಮತ್ತು ಕಾರ್ಕಳದಲ್ಲಿ 4,777 ಮಿಲಿಮೀಟರ್ ಮಳೆಯಾಗುತ್ತೆ. ಕೊಡಗು ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಮಡಿಕೇರಿ ತಾಲೂಕಿನ ಭಾಗಮಂಡಲದಲ್ಲಿ. ಇಲ್ಲಿ ವಾರ್ಷಿಕ 5,784 ಮಿಲಿಮೀಟರ್ ಮಳೆಯಾಗುತ್ತೆ. ಇನ್ನುಳಿದಂತೆ ಮಡಿಕೇರಿ ತಾಲೂಕಿನ ಸಂಪಾಜೆಯಲ್ಲಿ 4,418 ಮಿಲಿಮೀಟರ್ ಮತ್ತು ಮಡಿಕೇರಿ ನಗರದಲ್ಲಿ 3,265 ಮಿಲಿಮೀಟರ್ ಮಳೆ ಸುರಿಯುತ್ತೆ. ಉತ್ತರ ಕನ್ನಡ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಜೊಯ್ಡಾ ತಾಲೂಕಿನ ಕ್ಯಾಸಲ್ ರಾಕ್ ನಲ್ಲಿ ವಾರ್ಷಿಕ 4,658 ಮಿಲಿಮೀಟರ್. ಇದ್ಬಿಟ್ರೆ ಸಿದ್ದಾಪುರ ತಾಲೂಕಿನ ಉಂಬಳಮನೆಯಲ್ಲಿ 4,456 ಮಿಲಿಮೀಟರ್ ಮತ್ತು ಭಟ್ಕಳ ತಾಲೂಕಿನ ಸೂಸಗಡಿಯಲ್ಲಿ 4,322 ಮಿಲಿಮೀಟರ್ ಮಳೆಯಾಗುತ್ತೆ. ದಕ್ಷಿಣ ಕನ್ನಡ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಬೆಳ್ತಂಗಡಿ ಪಟ್ಟಣದಲ್ಲಿ ವಾರ್ಷಿಕ 4,426 ಮಿಲಿಮೀಟರ್. ಇನ್ನುಳಿದಂತೆ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ 4,261 ಮಿಲಿಮೀಟರ್ ಮತ್ತು ಪುತ್ತೂರು ತಾಲೂಕಿನ ಪಣಜೆಯಲ್ಲಿ 4,215 ಮಿಲಿಮೀಟರ್ ಮಳೆಯಾಗುತ್ತೆ. ಚಿಕ್ಕಮಗಳೂರು ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಶೃಂಗೇರಿ ತಾಲೂಕಿನ ಕಿಗ್ಗದಲ್ಲಿ ವಾರ್ಷಿಕ 4,377 ಮಿಲಿಮೀಟರ್. ಇದ್ಬಿಟ್ರೆ ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ 4,139 ಮಿಲಿಮೀಟರ್ ಮತ್ತು ಶೃಂಗೇರಿ ಪಟ್ಟಣದಲ್ಲಿ 3,887 ಮಿಲಿಮೀಟರ್ ಮಳೆ ಬೀಳುತ್ತೆ. ಇವಿಷ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋ ಟಾಪ್ 3 ಸ್ಥಳಗಳು. ಹಾಸನ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಬೇಲೂರು ತಾಲೂಕಿನ ಮಾದಿಹಳ್ಳಿಯಲ್ಲಿ ವರ್ಷಕ್ಕೆ 2,378 ಮಿಲಿಮೀಟರ್. ಇದ್ಬಿಟ್ರೆ ಸಕಲೇಶಪುರದ ಹಾನುಬಾಳು ಎಂಬಲ್ಲಿ 2,377 ಮಿಲಿಮೀಟರ್ ಮತ್ತು ಸಕಲೇಶಪುರದಲ್ಲಿ 2,247 ಮಿಲಿಮೀಟರ್ ಮಳೆಯಾಗುತ್ತೆ. ಬೆಳಗಾವಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಖಾನಾಪುರ ತಾಲೂಕಿನ ಗುಂಜಿಯಲ್ಲಿ ವಾರ್ಷಿಕ 2,263 ಮಿಲಿಮೀಟರ್. ಇನ್ನುಳಿದಂತೆ ಖಾನಾಪುರ ಪಟ್ಟಣದಲ್ಲಿ 1,950 ಮತ್ತು ಜಂಬೋಟಿಯಲ್ಲಿ 1,856 ಮಿಲಿಮೀಟರ್ ಮಳೆ ಸುರಿಯುತ್ತೆ. ಧಾರವಾಡ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಅಳ್ನಾವರ ಪಟ್ಟಣದಲ್ಲಿ ವಾರ್ಷಿಕ 1,267 ಮಿಲಿಮೀಟರ್. ಇದ್ಬಿಟ್ರೆ ಕಲಘಟಕಿ ಪಟ್ಟಣದಲ್ಲಿ 979 ಮಿಲಿಮೀಟರ್ ಮತ್ತು ತಬಕದ ಹೊನ್ನಿಹಳ್ಳಿ ಎಂಬಲ್ಲಿ 965 ಮಿಲಿಮೀಟರ್ ಮಳೆಯಾಗುತ್ತೆ. ಹಾವೇರಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನಲ್ಲಿ ವರ್ಷಕ್ಕೆ 1,067 ಮಿಲಿಮೀಟರ್. ಇನ್ನುಳಿದಂತೆ ಹಾನಗಲ್ ಪಟ್ಟಣದಲ್ಲಿ 1,044 ಮಿಲಿಮೀಟರ್ ಮತ್ತು ಬೊಮ್ಮನಹಳ್ಳಿ ಎಂಬಲ್ಲಿ 1,024 ಮಿಲಿಮೀಟರ್ ಮಳೆಯಾಗುತ್ತೆ. ಮೈಸೂರು ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಹೆಚ್ಡಿಕೋಟೆ ತಾಲೂಕಿನ ಅಂತರಸಂತೆಯಲ್ಲಿ ವಾರ್ಷಿಕ 1,031 ಮಿಲಿಮೀಟರ್. ಇದ್ಬಿಟ್ರೆ ಹುಣಸೂರು ತಾಲೂಕಿನ ಹನಗೋಡಿನಲ್ಲಿ 976 ಮತ್ತು ಪಿರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿಯಲ್ಲಿ 957 ಮಿಲಿಮೀಟರ್ ಮಳೆ ಬೀಳುತ್ತೆ. ಬೆಂಗಳೂರು ನಗರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಬೆಂಗಳೂರು ಉತ್ತರದಲ್ಲಿ ವಾರ್ಷಿಕ 1,004 ಮಿಲಿಮೀಟರ್. ಇದ್ಬಿಟ್ರೆ ತಾವರೆಕೆರೆಯಲ್ಲಿ 961 ಮಿಲಿಮೀಟರ್ ಮತ್ತು ಉತ್ತರಹಳ್ಳಿಯಲ್ಲಿ 941 ಮಿಲಿಮೀಟರ್ ಮಳೆಯಾಗುತ್ತೆ. ಇವಿಷ್ಟು ಬೆಂಗಳೂರಿನಲ್ಲಿ ಹೆಚ್ಚು ಮಳೆ ಬೀಳೋ ಟಾಪ್ 3 ಸ್ಥಳ
ಸ್ಥಳಗಳು. ಬೆಂಗಳೂರು ದಕ್ಷಿಣ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಮಾಗಡಿ ಪಟ್ಟಣದಲ್ಲಿ ವಾರ್ಷಿಕ 1000 ಮಿಲಿಮೀಟರ್. ಇನ್ನುಳಿದಂತೆ ಮಾಗಡಿ ತಾಲೂಕಿನ ಮಾಡಬಾಳಿ ಎಂಬಲ್ಲಿ 968 ಮಿಲಿಮೀಟರ್ ಮತ್ತು ರಾಮನಗರದಲ್ಲಿ 921 ಮಿಲಿಮೀಟರ್ ಮಳೆ ಸುರಿಯುತ್ತೆ. ಬೆಂಗಳೂರು ಉತ್ತರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ನೆಲಮಂಗಲದಲ್ಲಿ ವರ್ಷಕ್ಕೆ 954 ಮಿಲಿಮೀಟರ್. ಉಳಿದಂತೆ ತ್ಯಾಮಗೊಂಡ್ಲುವಿನಲ್ಲಿ 877 ಮಿಲಿಮೀಟರ್ ಮತ್ತು ಹೊಸಕೋಟೆಯಲ್ಲಿ 857 ಮಿಲಿಮೀಟರ್ ಮಳೆಯಾಗುತ್ತೆ. ಬೀದರ್ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಬೀದರ್ ನಗರದಲ್ಲಿ ವಾರ್ಷಿಕ 939 ಮಿಲಿಮೀಟರ್. ಇದ್ಬಿಟ್ರೆ ಬೀದರ್ ದಕ್ಷಿಣದಲ್ಲಿ 935 ಮಿಲಿಮೀಟರ್ ಮತ್ತು ಬೀದರ್ ತಾಲೂಕಿನ ಜನವಾಡದಲ್ಲಿ 909 ಮಿಲಿಮೀಟರ್ ಮಳೆಯಾಗುತ್ತೆ. ಕಲಬುರಗಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಚಿಂಚೋಳಿ ಪಟ್ಟಣದಲ್ಲಿ ವಾರ್ಷಿಕ 913 ಮಿಲಿಮೀಟರ್. ಇದ್ಬಿಟ್ರೆ ಚಿಂಚೋಳಿ ತಾಲೂಕಿನ ಕೊಡ್ಲಿ ಎಂಬಲ್ಲಿ 896 ಮಿಲಿಮೀಟರ್ ಮತ್ತು ಸುಲೇಪೇಟ್ ಎಂಬಲ್ಲಿ 874 ಮಿಲಿಮೀಟರ್ ಮಳೆಯಾಗುತ್ತೆ. ಯಾದಗಿರಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಯಾದಗಿರಿ ನಗರದಲ್ಲಿ ವಾರ್ಷಿಕ 908 ಮಿಲಿಮೀಟರ್. ಇನ್ನುಳಿದಂತೆ ಹತ್ತಿಕುಣಿಯಲ್ಲಿ 854 ಮಿಲಿಮೀಟರ್ ಮತ್ತು ಶಹಪುರದಲ್ಲಿ 848 ಮಿಲಿಮೀಟರ್ ಮಳೆಯಾಗುತ್ತೆ. ಕೋಲಾರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದು ಕೆಜಿಎಫ್ ತಾಲೂಕಿನ ರಾಬರ್ಟ್ಸನ್ ಪೇಟೆಯಲ್ಲಿ ವಾರ್ಷಿಕ 890 ಮಿಲಿಮೀಟರ್. ಉಳಿದಂತೆ ಮುಳಬಾಗಿಲು ಪಟ್ಟಣದಲ್ಲಿ 804 ಮಿಲಿಮೀಟರ್ ಮತ್ತು ಮಾಲೂರು ಪಟ್ಟಣದಲ್ಲಿ 798 ಮಿಲಿಮೀಟರ್ ಮಳೆಯಾಗುತ್ತೆ. ಮಂಡ್ಯ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ವರ್ಷಕ್ಕೆ 883 ಮಿಲಿಮೀಟರ್. ಇದ್ಬಿಟ್ರೆ ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ 799 ಮಿಲಿಮೀಟರ್ ಮತ್ತು ಮದ್ದೂರು ತಾಲೂಕಿನ ಅತಗೂರಿನಲ್ಲಿ 779 ಮಿಲಿಮೀಟರ್ ಮಳೆಯಾಗುತ್ತೆ. ಚಾಮರಾಜನಗರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಯಳಂದೂರು ಪಟ್ಟಣದಲ್ಲಿ ವಾರ್ಷಿಕ 867 ಮಿಲಿಮೀಟರ್. ಇದ್ಬಿಟ್ರೆ ಕೊಳ್ಳೇಗಾಲದಲ್ಲಿ 843 ಮಿಲಿಮೀಟರ್ ಮತ್ತು ಸಂತೆಮರಹಳ್ಳಿಯಲ್ಲಿ 838 ಮಿಲಿಮೀಟರ್ ಮಳೆಯಾಗುತ್ತೆ. ದಾವಣಗೆರೆ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಚನ್ನಗಿರಿ ಪಟ್ಟಣದಲ್ಲಿ ವಾರ್ಷಿಕ 840 ಮಿಲಿಮೀಟರ್. ಇನ್ನುಳಿದಂತೆ ನ್ಯಾಮತಿ ತಾಲೂಕಿನ ಬೆಳಗುತ್ತಿಯಲ್ಲಿ 826 ಮಿಲಿಮೀಟರ್ ಮತ್ತು ಚನ್ನಗಿರಿ ತಾಲೂಕಿನ ಉಬ್ರಾಣಿಯಲ್ಲಿ 752 ಮಿಲಿಮೀಟರ್ ಮಳೆಯಾಗುತ್ತೆ. ತುಮಕೂರು ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಗೂಳೂರಿನಲ್ಲಿ ವಾರ್ಷಿಕ 869 ಮಿಲಿಮೀಟರ್. ಇನ್ನುಳಿದಂತೆ ತುಮಕೂರು ದಕ್ಷಿಣದಲ್ಲಿ 846 ಮಿಲಿಮೀಟರ್ ಮತ್ತು ತುಮಕೂರು ಪೂರ್ವದಲ್ಲಿ 844 ಮಿಲಿಮೀಟರ್ ಮಳೆಯಾಗುತ್ತೆ. ಚಿಕ್ಕಬಳ್ಳಾಪುರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಚಿಕ್ಕಬಳ್ಳಾಪುರ ನಗರದಲ್ಲಿ ವಾರ್ಷಿಕ 828 ಮಿಲಿಮೀಟರ್. ಇದ್ಬಿಟ್ರೆ ನಂದಿ ಹಿಲ್ಸ್ ನಲ್ಲಿ 808 ಮಿಲಿಮೀಟರ್ ಮತ್ತು ಚಿಂತಾಮಣಿ ಪಟ್ಟಣದಲ್ಲಿ 787 ಮಿಲಿಮೀಟರ್ ಮಳೆಯಾಗುತ್ತೆ. ಬಳ್ಳಾರಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಸಂಡೂರು ಪಟ್ಟಣದಲ್ಲಿ ವರ್ಷಕ್ಕೆ 819 ಮಿಲಿಮೀಟರ್. ಉಳಿದಂತೆ ಸಿರುಗುಪ್ಪ ಪಟ್ಟಣದಲ್ಲಿ 675 ಮತ್ತು ಸಿರುಗುಪ್ಪ ತಾಲೂಕಿನ ಹಚ್ಚೊಳ್ಳಿಯಲ್ಲಿ 655 ಮಿಲಿಮೀಟರ್ ಮಳೆಯಾಗುತ್ತೆ. ವಿಜಯನಗರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಹರಪನಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ವಾರ್ಷಿಕ 761 ಮಿಲಿಮೀಟರ್. ಉಳಿದಂತೆ ಹರಪನಹಳ್ಳಿ ಪಟ್ಟಣದಲ್ಲಿ 755 ಮಿಲಿಮೀಟರ್ ಮತ್ತು ಹೊಸಪೇಟೆ ಪಟ್ಟಣದಲ್ಲಿ 704 ಮಿಲಿಮೀಟರ್ ಮಳೆಯಾಗುತ್ತೆ. ರಾಯಚೂರು ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಯರಗೇರ ಪಟ್ಟಣದಲ್ಲಿ ವಾರ್ಷಿಕ 763 ಮಿಲಿಮೀಟರ್. ಇದ್ಬಿಟ್ರೆ ದೇವದುರ್ಗ ಪಟ್ಟಣದಲ್ಲಿ 759 ಮತ್ತು ರಾಯಚೂರು ನಗರದಲ್ಲಿ 736 ಮಿಲಿಮೀಟರ್ ಮಳೆಯಾಗುತ್ತೆ. ಗದಗ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ರೋಣ ಪಟ್ಟಣದಲ್ಲಿ ವಾರ್ಷಿಕ 737 ಮಿಲಿಮೀಟರ್. ಎದ್ಬಿಟ್ರೆ ಶಿರಹಟ್ಟಿ ಪಟ್ಟಣದಲ್ಲಿ 689 ಮತ್ತು ರೋಣ ತಾಲೂಕಿನ ನರೇಗಲ್ನಲ್ಲಿ 668 ಮಿಲಿಮೀಟರ್ ಮಳೆಯಾಗುತ್ತೆ. ಚಿತ್ರದುರ್ಗ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದು ಹೊಳಲ್ಕೆರೆ ಪಟ್ಟಣದಲ್ಲಿ ವಾರ್ಷಿಕ 722 ಮಿಲಿಮೀಟರ್. ಎದ್ಬಿಟ್ರೆ ಚಿತ್ರದುರ್ಗ ನಗರದಲ್ಲಿ 666 ಮತ್ತು ಹೊಳಲ್ಕೆರೆ ತಾಲೂಕಿನ ತಾಳ್ಯ ಎಂಬಲ್ಲಿ 650 ಮಿಲಿಮೀಟರ್ ಮಳೆಯಾಗುತ್ತೆ. ಕೊಪ್ಪಳ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆ
ಮಳೆಯಾಗುವುದು ಕುಕನೂರು ಪಟ್ಟಣದಲ್ಲಿ ವಾರ್ಷಿಕ 693 ಮಿಲಿಮೀಟರ್. ಉಳಿದಂತೆ ಕುಷ್ಟಗಿ ತಾಲೂಕಿನ ಹನುಮನಾಳದಲ್ಲಿ 658 ಮತ್ತು ಹಿಟ್ನಾಳ ಪಟ್ಟಣದಲ್ಲಿ 640 ಮಿಲಿಮೀಟರ್ ಮಳೆಯಾಗುತ್ತೆ. ವಿಜಯಪುರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಮುದ್ದೇಬಿಹಾಳ ತಾಲೂಕಿನ ನಾಲತವಾಡದಲ್ಲಿ ವಾರ್ಷಿಕ 691 ಮಿಲಿಮೀಟರ್. ಇನ್ನುಳಿದಂತೆ ವಿಜಯಪುರ ನಗರದಲ್ಲಿ 671 ಮತ್ತು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ 669 ಮಿಲಿಮೀಟರ್ ಮಳೆಯಾಗುತ್ತೆ. ಬಾಗಲಕೋಟೆ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದು ಹುನಗುಂದ ಪಟ್ಟಣದಲ್ಲಿ ವಾರ್ಷಿಕ 670 ಮಿಲಿಮೀಟರ್. ಇದ್ಬಿಟ್ರೆ ಹುನಗುಂದ ತಾಲೂಕಿನ ಕರಡಿ ಎಂಬಲ್ಲಿ 654 ಮಿಲಿಮೀಟರ್ ಮತ್ತು ಇಳಕಲ್ ಪಟ್ಟಣದಲ್ಲಿ 651 ಮಿಲಿಮೀಟರ್ ಮಳೆಯಾಗುತ್ತೆ. ಇವಿಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವ ಟಾಪ್ 3 ಸ್ಥಳಗಳು. ಸೋ ಫ್ರೆಂಡ್ಸ್, ಇದಿಷ್ಟು ರಾಜ್ಯದಲ್ಲಿ ಹೆಚ್ಚು ಮಳೆಯಾಗೋ ಊರುಗಳು ಯಾವುವು. ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಯ ಯಾವ್ಯಾವ ಊರುಗಳಿವೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.